ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಮುಗಿದಿತ್ತು. ಮೊಟ್ಟ ಮೊದಲ ಎಕ್ಸಿಟ್ ಪೋಲ್ ಬಹಿರಂಗವಾಗಿದೆ. ದೈನಿಕ್ ಭಾಸ್ಕರ್ ಚುನಾವಣೋತ್ತರ ಸಮೀಕ್ಷೆ ಈಗ ಬಹಿರಂಗವಾಗಿದೆ. ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಿಕ್ಕಿದೆ. ಅಂದ್ರೆ 131 ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲ್ಲಲಿದೆಯಂತೆ. ಈ ರೀತಿಯಾಗಿ ಏನು ದೈನಿಕ್ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇದೆ. ಮಹಾಗಠಬಂಧನ್ಗೆ 112 ಸ್ಥಾನ ಪಡೆಯಲಿದೆ ಅಂತ ಭವಿಷ್ಯವನ್ನ ನುಡಿದಿದೆ. ಬಿಜೆಪಿ 80, ಜೆಡಿಯು 45, ಕಾಂಗ್ರೆಸ್ 19, ಆರ್ಜೆಡಿ 77 ಸ್ಥಾನಗಳನ್ನ ಪಡೆಯಲಿದೆಯಂತೆ. ಈ ರೀತಿಯಾಗಿ ದೈನಿಕ್ ಭಾಸ್ಕರ್ ಸಮೀಕ್ಷೆ ಹೇಳ್ತಾ ಇದೆ. ಬಿಹಾರದ ಮೊದಲ ಮತಗಟ್ಟೆ ಸಮೀಕ್ಷೆ ಬಹಿರಂಗವಾಗಿದೆ. ಬಿಹಾರ ರಿಸಲ್ಟ್ಗೆ ಕಾಯುವಿಕೆ ಬಹುತೇಕ ಮುಗಿದಿದೆ. ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಸಿಕ್ಕಿದೆ ಅಂತ ವರದಿಯಾಗಿದೆ. ಇನ್ನು ಮೊದಲ ಹಂತದಲ್ಲಿ ಜೆಡಿಯು 35ರಿಂದ 45 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಆರ್ಜೆಡಿ 25ರಿಂದ 35 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಇನ್ನು ನ್ಯೂಸ್ 18 ಮೆಗಾ ಎಕ್ಸಿಟ್ ಪೋಲ್ 2025ರ ಪ್ರಕಾರ ಮೊದಲ ಹಂತದಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಸುಮಾರು 35ರಿಂದ 45 ಸ್ಥಾನಗಳನ್ನ ಗೆಲ್ಲುತ್ತದೆ. ಆದರೆ ಆರ್ಜೆಡಿ 25ರಿಂದ 35 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಬಿಜೆಪಿ 20ರಿಂದ 30 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಮತ್ತು ಕಾಂಗ್ರೆಸ್ ಕೇವಲ 5ರಿಂದ 10 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಚಿರಾಗ್ ಪಾಸ್ವಾನ್ ಅವರ ಏನು ಎಲ್ಜೆಪಿ 5 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. 0ಯಿಂದ 5 ಆದ್ರೆ ಗೆದ್ರೆ ಗೆಲ್ಲಬಹುದು, ಗೆಲ್ಲದೆ ಕೂಡ ಇರಬಹುದು. ಇನ್ನು ಸಿಪಿಐನ 3 ಪಕ್ಷಗಳು 10ರಿಂದ 15 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ. ನ್ಯೂಸ್ 18 ಹಂತ 1ರಲ್ಲಿ ಎನ್ಡಿಎಗೆ 60ರಿಂದ 70 ಸ್ಥಾನಗಳು, ಮಹಾಗಠಬಂಧನ್ಗೆ 45ರಿಂದ 55 ಸ್ಥಾನಗಳು ಅಂತ ಭವಿಷ್ಯವನ್ನ ನುಡಿದಿದೆ. ನ್ಯೂಸ್ 18 ಮೆಗಾ ಎಕ್ಸಿಟ್ ಪೋಲ್ 2025 ಬಿಹಾರ ಚುನಾವಣೆಯ ಮೊದಲ ಹಂತದಲ್ಲಿ ಎನ್ಡಿಎ 60ರಿಂದ 70 ಸ್ಥಾನಗಳನ್ನ ಪಡೆಯುವ ಮೂಲಕ ಮುನ್ನಡೆ ಸಾಧಿಸಲಿದೆ ಅಂತ ಭವಿಷ್ಯವನ್ನ ನುಡಿದಿದೆ. ಇನ್ನು ಹಂತ 1ರಲ್ಲಿ ಎನ್ಡಿಎ 60ರಿಂದ 70 ಸ್ಥಾನಗಳು, ಮಹಾಗಠಬಂಧನ್ 45ರಿಂದ 55, ಜೆಎಸ್ಪಿ 0, ಇತರೆ 0, ಒಟ್ಟು 121. ಆದ್ರೆ ಮಹಾಗಠಬಂಧನ್ 45ರಿಂದ 55 ಸ್ಥಾನಗಳನ್ನ ಪಡೆಯಲಿದೆ. ಮೊದಲ ಹಂತದಲ್ಲಿ ಜನ ಸೂರಜ್ ಪಕ್ಷವು ಯಾವುದೇ ಛಾಪು ಮೂಡಿಸುವ ಸಾಧ್ಯತೆ ಇಲ್ಲ. ಇನ್ನು ದೈನಿಕ್ ಭಾಸ್ಕರ್ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಎನ್ಡಿಎ 131, ಎಂಜಿಬಿ 112 ಮತ್ತು ಇತರೆ ಏನಿದ್ದಾರೆ ಅವರು 0 ಅಂತ ಹೇಳ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಚಾಣಕ್ಯ ಸಮೀಕ್ಷೆ ಏನಿದೆ ಅದು ಕೂಡ ಹೊರಬಿದ್ದಿರುವಂಥದ್ದು. ಚಾಣಕ್ಯ ಸಮೀಕ್ಷೆಯ ಪ್ರಕಾರ ಎನ್ಡಿಎ 130ರಿಂದ 138 ಗೆಲ್ಲೋ ಚಾನ್ಸಸ್ ಇದೆ. ಎಂಜಿಬಿ 100ರಿಂದ 108 ಗೆಲ್ಲೋ ಚಾನ್ಸಸ್ ಇದೆ. ಜೆಎಸ್ಪಿ 0, ಅದರ್ಸ್ ಕೂಡ 3ರಿಂದ 5 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಮ್ಯಾಟ್ರಿಸ್ ಏನು ಸಮೀಕ್ಷೆ ಇದೆ, ಈ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಎನ್ಡಿಎ 147ರಿಂದ 167, ಎಂಜಿಬಿ 70ರಿಂದ 90, ಜೆಎಸ್ಪಿ 0ಯಿಂದ 2 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ. ಅಂದ್ರೆ ಇತರೆ 0ಯಿಂದ 5 ಸ್ಥಾನಗಳನ್ನ ಗೆಲ್ಲೋ ಚಾನ್ಸಸ್ ಇದೆ. ಇದೇ ರೀತಿಯಾಗಿ ಪೀಪಲ್ ಪಲ್ಸ್ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಎನ್ಡಿಎ 133ರಿಂದ 159, ಮಹಾಗಠಬಂಧನ್ 75ರಿಂದ 101, ಜೆಎಸ್ಪಿ 0ಯಿಂದ 5, ಅದರ್ಸ್ 2ರಿಂದ 8 ಈ ರೀತಿಯಾಗಿ ಹೇಳ್ತಾ ಇದೆ. ಇನ್ನು ನ್ಯೂಸ್ 18 ಸಮೀಕ್ಷೆ ಏನ್ ಹೇಳ್ತಾ ಇದೆ, ಬಿಜೆಪಿ 20ರಿಂದ 30 ಗೆಲ್ಲಬಹುದು, ಜೆಡಿಯು 35ರಿಂದ 45, ಎಎಂಸ್ ಅಂದ್ರೆ ಹ್ಯಾಮ್ಸ್ ಏನಿದೆ ಅದು 0 ಯಾವುದೋ ಒಂದು ಸ್ಥಾನಗಳನ್ನ ಗೆಲ್ಲೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಎಲ್ಜೆಪಿ 0ಯಿಂದ 5, ಆರ್ಎಲ್ಎಂ 0ಯಿಂದ 1 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಟೈಮ್ಸ್ ನೌ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಎನ್ಡಿಎ 135ರಿಂದ 140, ಎಂಜಿಬಿ 100ರಿಂದ 115 ಸ್ಥಾನಗಳು, ಜೆಎಸ್ಪಿ 0, ಅದರ್ಸ್ 0 ಈ ರೀತಿಯಾಗಿ ಹೇಳ್ತಾ ಇದೆ. ಇನ್ನು ಜೆವಿಸಿ ಪೋಲ್ ಏನ್ ಹೇಳ್ತಾ ಇದೆ, ಎನ್ಡಿಎ 142, ಮಹಾಗಠಬಂಧನ್ 95, ಜೆಎಸ್ಪಿ 1, ಇತರೆ 0 ಈ ರೀತಿಯಾಗಿ ಬಹಳಷ್ಟು ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಬಿಹಾರ ವಿಧಾನಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಈಗ ಹೊರಬಿದ್ದಿರುವಂಥದ್ದು. ಇಷ್ಟು ಎಕ್ಸಿಟ್ ಪೋಲ್ಸ್ ಅಂದ್ರೆ ಸಮೀಕ್ಷೆ ಏನಿದೆ, ಆ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮತ್ತೆ ಬಿಹಾರದಲ್ಲಿ ಅಧಿಕಾರ ಚುಕ್ಕಾಣಿಯನ್ನ ಹಿಡಿಯುತ್ತೆ. ಅಂದ್ರೆ ಅದು ಸರಳ ಬಹುಮತದೊಂದಿಗೆ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಅಂತ ಇಷ್ಟು ಸಮೀಕ್ಷೆಗಳ ವರದಿಗಳು ಹೇಳ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ಈ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಿದೆ ಅದು ಸತ್ಯ ಆಗತ್ತಾ? ಎನ್ಡಿಎ ಬಿಹಾರದಲ್ಲಿ ಮತ್ತೆ ಅಧಿಕಾರಿ ಚುಕ್ಕಾಣಿಯನ್ನ ಹಿಡಿಯುತ್ತಾ?
ಅಥವಾ ಮಹಾಗಠಬಂಧನ್ NDAನ ಹಿಂದೆ ತಳ್ಳಿ ಅದು ಅಧಿಕಾರವನ್ನ ಹಿಡಿಯುತ್ತಾ? ಇದು ನವೆಂಬರ್ 14ರಂದು ಫಲಿತಾಂಶ ಏನು ಹೊರಬೀಳುತ್ತೆ ಅವತ್ತು ಗೊತ್ತಾಗುತ್ತೆ. ಇದಿಷ್ಟು ಈಗ ಸದ್ಯಕ್ಕೆ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಿದೆ ಆ ರಿಸಲ್ಟ್ ಆಗಿರುವಂತದ್ದು.